ಬೆಂಗಳೂರಿನಂತಹ ದೊಡ್ಡ ನಗರದಲ್ಲಿ ಅರಮನೆ ಮೈದಾನದಲ್ಲಿ ಏನಾದರೂ ದೊಡ್ಡ ಇವೆಂಟ್ ಮಾಡುವಂಥ ಸಂದರ್ಭದಲ್ಲಿ ಲಕ್ಷಾಂತರ ಜನ ಸೇರ್ತಾರೆ. ಅಂಥಲ್ಲೂ ಕೂಡ ಸಾಕಷ್ಟು ಪರಿಸರ ಮಾಲಿನ್ಯ ಕೆಲಸಗಳು ನಡೀತವೆ. ಅಂದರೆ ಪ್ಲಾಸ್ಟಿಕ್ ಬಳಸುವಂಥದ್ದು, ಎಲೆಗಳನ್ನು ಬಳಸುವಂಥದ್ದು. ಆ ತ್ಯಾಜ್ಯನೇ ಒಂದು ಮಾಹಿತಿಯ ಪ್ರಕಾರ ಲಾರಿಗಟ್ಟಲೆ 10-20 ಲಾರಿಯಷ್ಟು ತ್ಯಾಜ್ಯ ನಿರ್ಮಾಣ ಆಗುತ್ತೆ ಅನ್ನೋದು ನಾವು ಓದಿದ್ದೀವಿ, ನೋಡಿದ್ದೀವಿ. ಸೊ ಇದನ್ನ ಅವಾಯ್ಡ್ ಮಾಡೋಕ್ಕೆ ಏನಾದ್ರು ತಾವು ಪ್ಲಾನ್ ಮಾಡಿದರೆ ಹೇಗೆ? ತಮ್ಮಿಂದ ಸಾಧ್ಯ ಆಗುತ್ತಾ? ಇದಕ್ಕೆ ನಾವು ಒಂದು ಅವ್ರಿಗೆ ಕರೆದು ಈ ಥರ ಇದೆ ನಾವು ಮಾಡ್ತೀವಿ ಅಂದಾಗ, ಈಗ ನನಗೆ ಕೆಲವೊಂದ್ಸಲ ಅವ್ರು ಕೇಳದೆ ನಾವಾಗೇನೆ ಅವ್ರ ಆಮಂತ್ರಣ ಪತ್ರಿಕೆ ಕೊಟ್ಟಾಗ ಏನು ಮಾಡ್ತಿದ್ದೀರಾ, ನಿಮ್ಮ ಕೆಟ್ಟರು ಯಾರು ಅಂತಲೂ ಈಗ ಇತ್ತೀಚೆಗೆ ಭಾಳಷ್ಟು ಜನ ಈ ಥರ ಅಡುಗೆ ಮಾಡೋರ್ಗು ಇದ್ರ ಬಗ್ಗೆ ಹೇಳ್ಕೊಡೋದು, ಅವ್ರನ್ನ ಇಲ್ಲಿ ಸಭೆ ಸೇರಿಸ್ಬಿಟ್ಟು ಅವ್ರಿಗೆ ಈ ವಿಷಯದ ಬಗ್ಗೆನೂ ತಿಳಿಸಿದ್ದೀವಿ. ಜೊತೆಗೆ ಮುಖ್ಯವಾಗಿ ಆಯೋಜಕರು ಯಾರು ಮದುವೆ ಆಯೋಜನೆ ಮಾಡಿದಾರೋ, ಮನೆಯ ಮಾಲಕರು, ಯಜಮಾನರು ಅಥವಾ ಯಜಮಾನತಿ, ಅವ್ರ ಮನಸ್ಸಲ್ಲಿ ಬರಬೇಕು, ನನ್ನ ಕಾರ್ಯಕ್ರಮ ಇದು ಕಸರಹಿತ ಆಗಬೇಕು, ಕಾರ್ಯಕ್ರಮ ಚೆನ್ನಾಗಾಗಬೇಕು, ಜನನೂ ಅಪ್ರಿಷಿಯೇಟ್ ಮಾಡಬೇಕು. ಆದರೆ ನಾವು ಕಾರ್ಯಕ್ರಮ ಮುಗಿದ ಮೇಲೆ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗಬಾರ್ದು. ಇವತ್ತು ನಾವು ನೋಡ್ತೀವಿ ನಗರ ಪ್ರದೇಶದಲ್ಲಿ ಊರು ಹೊರಗಡೆ ರಾಶಿ ಕಸ ಬಿದ್ದಿರುತ್ತೆ. ಮುಂದೇನೋ ಇಲ್ಲಿ ಸ್ವಚ್ಛ ಮಾಡಿ ಹೋಗ್ತಾರೆ, ನಮ್ಮ ಪೌರ ಕಾರ್ಮಿಕರು ಸ್ವಚ್ಛವಾಗಿ ಮಾಡ್ತಾರೆ. ಆದರೆ ಊರು ಹೊರಗಡೆ ಯಾವ ಥರ ಬಿದ್ದಿರ್ತದೆ, ಹೇಗೆ ಗಿಡಗಳು ಕಡಿಮೆ ಆಗ್ತಾ ಇದೆ, ಆ ಒಂದು ಕಾಳಜಿ ಮನೆ ಯಜಮಾನರು ಬೇಕು. ಅವಾಗ ನಾವೇನು ಬಳಸಿ ಬೀಸಾಕ್ತಾ ಇದ್ದೀವಿ ಅನ್ನೋದನ್ನು ಪಟ್ಟಿ ಮಾಡಿ ಎಲ್ಲದಕ್ಕೂ ಪರ್ಯಾಯ ಕೊಡೋದು. ಪರ್ಯಾಯ ಮಾಡಿದವರ ಅನುಭವಿಕರಿದ್ದಾರೆ, ಅವ್ರ ಜೊತೆಗೂ ಮಾತಾಡ್ಸಿಸ್ತೀವಿ. ನಾವು ಬರದೇ ಕೊಟ್ಬಿಟ್ಟು ಏನೇನು ಮಾಡ್ಬೋದು ಅಂತ. ಎಲ್ಲಿವರೆಗೆ ಅಂತಂದರೆ, ಹೇಗೆ ಲೋಟಗಳು ಕುಡಿದಾದ ಮೇಲೆ ನೀರನ್ನು ಲೋಟದಲ್ಲಿ ಒಂದಿಷ್ಟು ನೀರು ಉಳಿದು ಬಿಡುತ್ತಲ್ಲ, ಆ ನೀರನ್ನು ಎಲ್ಲಿ ಹಾಕಬೇಕು ಅಂತ ಹಿಡ್ಕೊಂಡು ಲೋಟ ಎಲ್ಲಿಡಬೇಕು, ತಟ್ಟೆಯಲ್ಲಿ ಉಳಿದಿರೋ ಅನ್ನ ಒಂದು ಕಡೆ ಹಾಕಿದರೆ ಆ ಅನ್ನವನ್ನು ನಾವು ಬಯೋಗ್ಯಾಸ್ಗೆ ಹಾಕೋ ವ್ಯವಸ್ಥೆ ಮಾಡ್ತೀವಿ. ಸೊ ಅದನ್ನು ವ್ಯವಸ್ಥೆ ಮಾಡೋಕೆ ಅದಮ್ಯ ಚೇತನದಲ್ಲಿ ಆ ಎಲ್ಲ ಪರ್ಯಾಯಗಳನ್ನು ಮಾಡಿದ್ವಿ. ಆದರೂ ಕೆಲವೊಮ್ಮೆ ಬಾಳೆ ಎಲೆ ಬಳಸಬೇಕು ಅಂತಂದರೆ ಆ ಬಾಳೆ ಎಲೆಯನ್ನು ಕತ್ತರಿಸಿ ಪೀಸ್ ಮಾಡೋದಕ್ಕೂ ಒಂದು ವ್ಯವಸ್ಥೆಯನ್ನು ಅದಮ್ಯ ಚೇತನ ಇಟ್ಟಿದೆ. ಆವಾಗ ಅದು ಗೊಬ್ಬರ ಸಹಜವಾಗಿ ಗೊಬ್ಬರ ಮಾಡ್ಬೋದು ಅನ್ನೋದು. ನೀವು ಕೇಳಿದಂಗೆ ಪ್ಯಾಲೇಸ್ ಗ್ರೌಂಡಲ್ಲಿ ಒಂದು ಕಾರ್ಯಕ್ರಮ ಆದರೆ, ಮದುವೆಯ ಖಾಸಗಿ ಕಾರ್ಯಕ್ರಮ ಆದರೆ, ಇತ್ತೀಚೆಗೆ ನಾವು ರಂಭಾಪುರಿ ಸ್ವಾಮೀಜಿಯವರ ಸಂಚಾರಿ ದಸರಾ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ 10 ದಿನದಲ್ಲಿ 4-4.5 ಲಕ್ಷ ಜನ ಊಟ ಮಾಡ್ತಾರೆ. ಅವ್ರು ಅಡಿಕೆ ಹಾಳೆ ಉಪಯೋಗಿಸ್ತಾ ಇದ್ರು. 4.5 ಲಕ್ಷ ಅಡಿಕೆ ತಟ್ಟೆಗಳು ಅಂತಂದರೆ, ಅವ್ರು ಹೇಳಿದ್ರೆ ಎಲ್ಲ ಮುಗಿದ್ಮೇಲೆ ಒಂದು 50-60 ಲಾರಿಯಷ್ಟು ಕಸ ಕಳಿಸ್ತಾ ಇದ್ವಿ ಅಂತ. ಮತ್ತು 4.5 ಲಕ್ಷ ತಟ್ಟೆಗಳು ಅಂತಂದರೆ ಅದೇ ಒಂದು 16 ಲಕ್ಷ ರೂಪಾಯಿ, ಇದ್ದಾರೇನೋ ಒಂದು 20 ಲಕ್ಷವರೆಗೆ ಅವ್ರಿಗೆ ಅದರ ಖರ್ಚು. 100 ತಟ್ಟೆ ಅಂದರೆ ಈ ಅಡಿಕೆ ಹಾಳೆ 100 ಅಡಿಕೆ ತಟ್ಟೆಗಳನ್ನು ಇಡೋದಕ್ಕೆ ಒಂದು ದೊಡ್ಡ ಪ್ಲಾಸ್ಟಿಕ್ ಕವರ್, ಆ ಕಪ್ಪದಿರುತ್ತಲ್ಲ, ಅಂದರೆ 4.5 ಲಕ್ಷ ಅಡಿಕೆ ತಟ್ಟೆ ಜನ ಊಟ ಮಾಡಿದ ಮೇಲೆ 4,500 ಬರೀ ಪ್ಲಾಸ್ಟಿಕ್ ಕವರ್ಗಳು ಅದರಲ್ಲಿ ಹಾಕಿಬಿಟ್ಟು ಬಿಸಾಕೋದು. ನಾವು ಅದಕ್ಕೆ ಅವ್ರ ಜೊತೆಗೆ ಚರ್ಚೆ ಮಾಡಿದ್ವಿ. ಸ್ಟೀಲ್ ತಟ್ಟೆಯಲ್ಲೇ ಆಗತ್ತೆ ಅಂಥೇಳಿ 5,000 ತಟ್ಟೆ ತೆಗೆದುಕೊಂಡು ಹೋದರು. ಸಾರ್ವಜನಿಕರಿಗೇ ಊಟ ಮಾಡೋರಿಗೆ ಅನೌನ್ಸ್ ಮಾಡಿದ್ವಿ, ಪ್ರಸಾದ ಇದು, ದಯವಿಟ್ಟು ತಟ್ಟೆಯಲ್ಲೂ ಏನು ಚೆಲ್ಲಬೇಡಿ, ತಟ್ಟೆಯನ್ನು ತೊಳೆದು ವಾಪಸ್ ಕೊಡಿ ಅಂತ. ಜನ ಒಮ್ಮೆ ತೊಳೆದ್ರು, ನಾವೊಮ್ಮೆ ತೊಳೆಯೋ ವ್ಯವಸ್ಥೆ ಮಾಡಿದ್ವಿ. 2 ಸಲ ತಟ್ಟೆ ತೊಳೆದು ಮತ್ತೆ ಅದು ಬಂತು. ಅದೇ 5,000 ತಟ್ಟೆಯಲ್ಲಿ 4.5 ಲಕ್ಷ ಜನ ಊಟ ಮಾಡಿದರು. ಭಾಳಷ್ಟು ಜನಕ್ಕೆ ಕುತೂಹಲ ಇತ್ತು, ಈ ಸಾರ್ವಜನಿಕವಾಗಿ ಒಂದು ಜಾತ್ರೆಯಲ್ಲಿ ಸ್ಟೀಲ್ ತಟ್ಟೆಯಲ್ಲಿ ಊಟ ಬಡಿಸಿದ ಮೇಲೆ ಕಳೆದಿದ್ದು ಎಷ್ಟು, ಇದು ಒಂದು ಸ್ವಲ್ಪ ಜನಕ್ಕೆ ಅದೊಂದು ಕಳೆದೋಗುತ್ತೆ ಅಂತ. ತೊಳೆಯೋರು ಯಾರು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ, ಕಳೆದದ್ದನ್ನು ಯಾರು ಜವಾಬ್ದಾರಿ ತಗೋತಾರೆ ಅಂತ. ನಾನು ಹೇಳಿದ್ವಿ, ಕಳೆದಿದ್ದನ್ನು ನಾವು ಜವಾಬ್ದಾರಿ ತಗೊಳ್ತೀವಿ. ಇವತ್ತು ಅದೇ ನಮ್ಮ ಸೇವೆ, ಅದಮ್ಯ ಚೇತನದ ಸೇವೆ ಅಂತ. ಪ್ಲೇಟ್ಗಳ ಹಿಂದೆ ಏನಾದರೂ ಹೆಸರು ಹಾಕಿರ್ತಾರೆ, ಅದಮ್ಯ ಚೇತನ ಅಂತ ಹೇಳಿ ಪ್ಲೇಟ್ ಮೇಲೂ ಹೆಸರು ಹಾಕಿರ್ತೀವಿ. ನಾವು ಬೇರೆಯವ್ರ ಹತ್ರ ನಾವು ಅದಕ್ಕೆ ಒಂದು ಡಿಪಾಸಿಟು ತಗೊಳ್ತೀವಿ, ಠೇವಣಿಯನ್ನು ತೆಗೆದುಕೊಳ್ತೀವಿ. ಈಗ ಅವರು 2 ಲಕ್ಷ ರೂಪಾಯಿ ಅಷ್ಟು ತಟ್ಟೆ ಲೋಟ ತೆಗೆದುಕೊಂಡು ಹೋದರೆ ಅದರಲ್ಲಿ 1,90,000 ಅಷ್ಟು ಚೆಕ್ಕನ್ನು ತೊಗೊಂಡ್ಬಿಡ್ತೀವಿ, ಪೋಸ್ಟ್ ಡೇಟೆಡ್ ಚೆಕ್. ಯಾಕಂದರೆ 2 ಲಕ್ಷ ಕೊಡಿ ಅಂತಂದರೆ ಯಾರಿಗೂ ಕೊಡೋದು ಕಷ್ಟ ಆಗುತ್ತೆ. ಒಂದು 5,000ನೋ 10,000 ಒಂದು ನಾಮಿನಲ್ ಡಿಪಾಸಿಟ್ ಹಣವನ್ನು ಇಟ್ಕೊಂಡಿರ್ತೀವಿ. ಎಣಸಿ ವಾಪಸ್ ಕೊಟ್ಬಿಟ್ರೆ, ಎಲ್ಲವೂ ಲೆಕ್ಕ ಸರಿ ಬಂದುಬಿಟ್ರೆ ಎಲ್ಲ ಹಣವನ್ನು ವಾಪಸ್ ಕೊಟ್ಬಿಡ್ತೀವಿ. ನಾವು ಯಾವುದೇ ರೆಂಟ್ ಮಾಡಲ್ಲ. ನೀವೇನೀಗ ತಟ್ಟೆ ಲೋಟಗಳನ್ನು, ನೀವು ಸ್ಟೀಲ್ ಪಾತ್ರೆಗಳನ್ನು ಕೊಡ್ತಾ ಇದ್ರಿ ಮದುವೆ ಮುಂಜೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ. ಸೊ ಕಳವಾಗಿರುವಂಥ ಪ್ರಕರಣಗಳು ಬೆಳಕಿಗೆ ಬಂದಿದ್ದಾವೆ ಹೇಗೆ? ಎಷ್ಟು ಪ್ರಮಾಣದಲ್ಲಿ ಕಳವಾಗುತ್ತೆ ಅದನ್ನು ಹೇಳ್ತೀನಿ. ಅದಕ್ಕಿಂತ ಮೊದಲು ನಾನು ಹೇಳಿದ್ನಲ್ಲ, 4.5 ಲಕ್ಷದಲ್ಲಿ ಎಷ್ಟು ಕಳವಾಗಿದೆ. ಯಾಕಂದರೆ ಅದು ರಸ್ತೆ ಜಾತ್ರೆ, ಅದು ರಸ್ತೆ ಒಂದು, ಅದು ಸಣ್ಣ ಊರು, ಊಟದ ಜೊತೆ ತಟ್ಟೆನೂ ತೊಗೊಂಡು ಹೋಗೋರು ಇರ್ತಾರೆ. ಅದಕ್ಕೆ ಅಂತ ನಾವು ಅವ್ರು ಅಂದ್ಕೊಂಡಿದ್ರು. ನನಗೆಲ್ಲೋ ಒಂದು ನಂಬಿಕೆ ಇತ್ತು, ಆಗಲಿಕ್ಕಿಲ್ಲ, ನೀವು ಸರಿಯಾದ ಅನೌನ್ಸ್ಮೆಂಟ್ ಮಾಡಿ, ಅಷ್ಟೊಂದು ಹೋಗ್ಲಿಕ್ಕಿಲ್ಲ ಅಂತ. ಕೊನೆಗೆ ನಾವು ಇದೆಲ್ಲ ಮುಗಿದ ಮೇಲೆ 5,000 ತಟ್ಟೆ ಎಣಿಸಿದರೆ ಕಳೆದಿದ್ದೆಷ್ಟು ಅಂತಂದರೆ, ನನಗೂ ಇವತ್ತಿಗೂ ನನಗೆ ಆಶ್ಚರ್ಯ ಆಗುತ್ತೆ. ಜೊತೆಗೆ ನಮ್ಮ ಜನರ ಆ ಒಂದು ವಿಶ್ವಾಸ, ಪ್ರೀತಿ ಮತ್ತೆ ಅದು ಗಟ್ಟಿ ಆಗೋದು ಹೇಗೆ ಅಂದರೆ, ಕಳೆದಿದ್ದು ಬರೀ 27. ಓಹೋ. ನಾನು ಇಲ್ಲೊಂದು ಬೆಂಗಳೂರಿನಲ್ಲಿ ಒಂದು ಸಮಾವೇಶ ಆಯಿತು, 2,000 ಜನ ಊಟ ಮಾಡಿದರು 2 ದಿನ, ಇಲ್ಲಿ ಶಿಕ್ಷಕ ಸದನದಲ್ಲಿ ಇದ್ದಿದ್ದು.
ನನಗೆ ಆಶ್ಚರ್ಯ ಅಂದರೆ 2,000 ಚಮಚ ತೊಗೊಂಡು ಹೋಗಿದ್ರೆ 1 ಚಮಚನೂ ಕಳೆದಿಲ್ಲ. ಎಲ್ಲ 2,000 ವಾಪಸ್ ಬಂತು. ಎಲ್ಲ ತಟ್ಟೆನೂ ಬಂತು, ಲೋಟ. ಅಂದ್ರೆ ಜನರಲ್ಲಿ ಒಂದು ಅವೇರ್ನೆಸ್ ಇದೆ ಮತ್ತು ನಾಗರಿಕರ ಪ್ರಜ್ಞೆ ಇವತ್ತು ಬೆಳೆದಿದೆ. ಅಂದ್ರೆ ಇದು ತಗೊಂಡು ಹೋಗುವಂತದ್ದಲ್ಲ, ಇಲ್ಲೇ ಉಪಯೋಗಿಸಿ ಇಲ್ಲೇ ಇಟ್ಟು ಹೋಗ್ಬೇಕು ಅನ್ನುವಂಥದ್ದು ಪ್ರಜ್ಞೆ ಬಂದಿದೆ. ಮತ್ತೆ ಅದನ್ನ ಹೇಳಬೇಕು. ಆ ಪ್ರಜ್ಞೆಯನ್ನ ನಾವು ಮನಸ್ಸಲ್ಲೇ ಇಟ್ಕೊಳ್ಳೋದಕ್ಕಿಂತ ನೋಡಿ ಈ ಕಾರಣಕ್ಕೆ ನಾವು ಸ್ಟೀಲ್ ತಟ್ಟೆ ತಂದಿದ್ದೀವಿ, ಇದರಿಂದ ಇಷ್ಟು ಕಸ ಕಡಿಮೆ ಆಗುತ್ತೆ, ದಯವಿಟ್ಟು ಮತ್ತು ಆ ಸ್ಥಳದಲ್ಲೇ ಇಡುವಂಥ ಶಿಸ್ತನ್ನು ಪಾಲಿಸ್ಬಿಟ್ರೆ, ಇಲ್ಲ ಒಬ್ರು ಕುರ್ಚಿ ಕೆಳಗಿಟ್ಬಿಟ್ರು ಮತ್ತೊಬ್ರು ಅಲ್ಲೆಲ್ಲೋ ಇಟ್ಬಿಟ್ಟ ಕಳೆಯುತ್ತೆ. ಸರಿಯಾಗಿ ಶಿಸ್ತಾಗಿ ಅಲ್ಲಲ್ಲೇ ಲೋಟ, ಅಲ್ಲೇ ಚಮಚ, ಅಲ್ಲೇ ಬಟ್ಲು ಅಂತ ಇಟ್ಟರೆ ಕಳೆದಿಲ್ಲ. ಇದು ನಮ್ಮ ಈಗ 14 ವರ್ಷದ ಅನುಭವ. ಪ್ರತಿದಿನ 4-5 ಸಂಸ್ಥೆಗಳು ತೊಗೊಂಡು ಹೋಗ್ತಾರೆ ನಮ್ಮ ಕಡೆಯಿಂದ. ಈಗ 2013ರಿಂದ ಇಲ್ಲಿವರೆಗೂ ನೀವು ಪ್ಲೇಟ್ಸ್ ಬ್ಯಾಂಕಿಂಗನ್ನು ಮುಂದುವರ್ಸ್ಕೊಂಡು ಬಂದಿದ್ದೀರಿ. ಜನರ ಸ್ಪಂದನೆ ಹೇಗಿದೆ ಒಂದು? ಎರಡನೇದು, ನಿಮಗೆ ಏನು ಕಾನ್ಸೆಪ್ಟ್ ಅಂದ್ಕೊಂಡಿದ್ರಿ ಅದು ಯಶಸ್ವಿ ಆಗಿದೆ ಅಂತ ಅನಿಸ್ತಾ ಇದೆ ಹೇಗೆ? ಈಗ ಜನಸ್ಪಂದನೆ ಚೆನ್ನಾಗಿದ್ದಕ್ಕೇನೆ ನಾವು ನಂತರ ಹುಬ್ಬಳ್ಳಿ ಬೇರೆ ಬೇರೆ ಊರಲ್ಲಿ ಮಾಡಿದ್ದು ಒಂದು. ಇನ್ನೊಂದು ನಾನು ಜನಸ್ಪಂದನೆ ಹೇಳಬೇಕು ಅಂತಂದರೆ, ಪ್ರಾರಂಭ ದಿನದಲ್ಲಿ ಭಾಳ ಕಡಿಮೆ ಇತ್ತು, ಯಾರು ಬರ್ತಿರ್ಲಿಲ್ಲ. ಎಲ್ಲೊಬ್ಬರೆಲ್ಲ ನಗ್ತಾ ಇದ್ರು, ಯಾರು ಬಂದು ಖಾಲಿ ತಟ್ಟೆ ತೊಗೊಂಡು ಹೋಗ್ತಾರೆ ನಿಮ್ಮ ಹತ್ರ, ನೀವು ಅದು ಕೇಂದ್ರ ಮಂತ್ರಿಗಳ ಮನೆಯವರಾಗಿ ಖಾಲಿ ತಟ್ಟೆ ಕೊಡ್ತೀರಲ್ಲ, ತುಂಬಿದ ಅಪೇಕ್ಷೆ ಮಾಡ್ತಾರೆ, ಹೀಗೆಲ್ಲ ಹಾಸ್ಯನೂ ಮಾಡ್ತಾಯಿದ್ರು. ಆದರೆ ನಿಧಾನಗತಿಯಲ್ಲಿ ಮೊದಲು ವಾರಕ್ಕೆ ಒಬ್ಬರು ತೊಗೊಂಡು ಹೋಗೋದು, ಈಗ ದಿನಕ್ಕೆ 5-6 ಜನ ಇದನ್ನು ತೆಗೆದುಕೊಂಡು ಹೋಗೋಂಗಾಗಿದೆ. ಮದುವೆಗಳಲ್ಲಿ ಬೇರೆ ಬೇರೆ ಸಮಾರಂಭದಲ್ಲಿ ಉಪಯೋಗಿಸ್ತಾರೆ. ಅದರಲ್ಲೂ ಯುವಕ ಯುವತಿಯರು ಉಪಯೋಗಿಸ್ತಾ ಇದ್ದಾರೆ. ನನಗೆ ಕೆಲವೊಂದು ಉದಾಹರಣೆಗಳು ಇದೆ. ಈಗ ಉದಾಹರಣೆಗೆ ಸಿಹಿ ಕೈ ಚಂದ್ರು ಅವರಂತೂ ಈ ಭೋಜನ ವ್ಯವಸ್ಥೆಯಲ್ಲಿ ಹೆಸರು ಮಾಡಿದಂಥವ್ರೇನೇನೆ. ಅವರ ಮಗಳ ಮದುವೆಯಲ್ಲಿ ಪ್ಲೇಟ್ ಬ್ಯಾಂಕ್ ತೆಗೆದುಕೊಂಡು ಹೋಗೋ ಕೇಟ್ರರ್ ಒಪ್ಪಲಿಲ್ಲಂತೆ. ನಾನೇ ಹೋಗಿ ತಗೊಂಡು ಬರ್ತೀನಿ ಅಂಥೇಳಿ ಅವರೇ ಬಂದು ತೆಗೆದುಕೊಂಡು ಹೋದರು. ಎಷ್ಟೋ ಸಂದರ್ಭದಲ್ಲಿ ಸ್ವತಃ ಮದುಮಗಳು ತೊಗೊಂಡು ಹೋಗಿದ್ದಾರೆ. ಅವ್ರ ಅಪ್ಪ ಅಮ್ಮ ಒಪ್ಪಲ್ಲ ಒಂದೊಂದ್ಸಲ, ಅದೆಲ್ಲ ಆಗೋದಿಲ್ಲ, ಏನಕ್ಕೆ ಸ್ಟೀಲು ಅಂತಂದರೆ, ಇಲ್ಲ ನನ್ನ ಮದುವೆ ಕಸರಹಿತ ಆಗಬೇಕು ಅಂತ ಮದುಮಗಳು ಹೋಗಿರೋ ಉದಾಹರಣೆ ಇದೆ. ಗಂಡಿನ ಕಡೆಯವರು ಬಂದು ಹೆಣ್ಣಿನ ಕಡೆಯವ್ರನ್ನ ಒಪ್ಪಿಸಿ, ಇಲ್ಲ ನೀವು ಪ್ಲೇಟ್ ಬ್ಯಾಂಕ್ ಉಪಯೋಗಿಸಿ, ನೀವು ಕಸ ಮಾಡೋದು ಬೇಡ ಅಂಥೇಳಿ ನಾವು ಅದಮ್ಯ ಚೇತನಕ್ಕೆ ಬಂದು ನಾವೇ ತಂದು ನಿಮಗೆ ತಂದು ಕೊಡ್ತೀವಿ ಅನ್ನೋರು ಇದ್ದಾರೆ. ಈ ಥರ ಜೊತೆಗೆ ಇತ್ತೀಚಿನ ನಮ್ಮ ವಿಶೇಷವಾದ ಒಂದು ಬದಲಾವಣೆ ಅಂದರೆ, ಒಂದು 2 ವರ್ಷದಲ್ಲಿ ಹೇಳಬೇಕು ಅಂತಂದರೆ, ಕೆಲವೊಂದು ಕಾಲೇಜಿನ ವಿದ್ಯಾರ್ಥಿಗಳು, ಅಂದರೆ ನಮ್ಮಲ್ಲೂ ಇಂಟರ್ನ್ಶಿಪ್ ಮಾಡಿದವರು ಇರ್ಬೋದು, ಅಥವಾ ಬೇರೆ ಬೇರೆ ಕಡೆ ಪ್ಲೇಟ್ ಬ್ಯಾಂಕ್ ಬಗ್ಗೆ ತಿಳ್ಕೊಂಡಿರೋರು, ತಮ್ಮ ಕಾಲೇಜ್ ಡೇ ಇರ್ಬೋದು, ಟೀಚರ್ಸನ್ನು ಒಪ್ಪಿಸ್ಬಿಟ್ಟು ವಿದ್ಯಾರ್ಥಿಗಳು ಈಗ ಇದನ್ನು ಕೊಡೋದು ಇದರಲ್ಲಿ ಬೇಡ ಅಂತ, ಅಡಿಕೆ ಹಾಳೆಯಲ್ಲಿ ಇರ್ಬೋದು, ಪೇಪರ್ ಗ್ಲಾಸ್ ಬೇಡ, ನಾವು ಅದಮ್ಯ ಚೇತನದ ಗ್ಲಾಸ್ಗಳನ್ನು ತೊಗೊಂಡು ಬರ್ತೀವಿ, 20 ಲೀಟರ್ ಕ್ಯಾನಲ್ಲಿ ನಾವು ನೀರು ಕೊಡ್ತೀವಿ, ಸೇಫ್ ನೀರೇ ಕೊಡ್ತೀವಿ ಅಂತ. BMS ಇಂಜಿನಿಯರಿಂಗ್ ಕಾಲೇಜಿನ ಎಲ್ಲ ಕಾರ್ಯಕ್ರಮದಲ್ಲೂ ಅದಮ್ಯ ಚೇತನದ ಪ್ಲೇಟ್ ಬ್ಯಾಂಕ್ ಬಳಕೆ ಆಗುತ್ತೆ. ಬಹುಶಃ ಮೊದಲ ಬಾರಿಗೆ 5,000 ವಿದ್ಯಾರ್ಥಿಗಳು ಏನು ಕಾಲೇಜ್ ಫೆಸ್ಟ್ ಮಾಡ್ತಾರಲ್ಲ, ಈ ಕಾಲೇಜ್ ಫೆಸ್ಟ್ ಅಂತಂದರೆ ಅದು ಹಿಂಗೆ ಒಂದು ಹೈ ಪ್ರೊಫೈಲ್ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲೂ ಜೀರೋ ಗಾರ್ಬೇಜ್ ಮಾಡೋದು ಒಂದು ಫ್ಯಾಷನ್ ಆಗಬೇಕೇ ಹೊರತು, ಕಸ ಏನು ಈ ಥರದ ಪ್ಲಾಸ್ಟಿಕ್ ಬಾಟ್ಲಿಯಲ್ಲಿ ನೀರು ಕುಡಿದು ಬಿಸಾಕೋದು ಒಂದು ಫ್ಯಾಷನ್ ಆಗಬಾರ್ದು ಅಂತ ಯುವಕ ಯುವತಿಯರು ಹೇಳ್ತಾ ಇದ್ದಾರೆ. ಈಗ ಅಡಕೆ ತಟ್ಟೆಗಳು ನನಗೆ ಗೊತ್ತಿರೋ ಮಟ್ಟಿಗೆ ಒಂದು 4-4.5 ರೂಪಾಯಿಗೆ ಒಂದು ಬೀಳುತ್ತೆ. ಈಗ ನಿಮ್ಮದು ಪ್ಲಾಸ್ಟಿಕ್ ಲೋಟ ಮತ್ತು ತಟ್ಟೆಗಳು ಹೇಗೆ, ಅದಕ್ಕೆ ಹೋಲಿಸಿದ್ರೆ ಕಡಿಮೆ ಆಗುತ್ತಾ ಅಥವಾ ಜಾಸ್ತಿ ಆಗುತ್ತಾ? ಯಾಕಂದರೆ ಈಗ ಲೆಕ್ಕಾಚಾರ ಮಾಡ್ತಾರೆ ಎಲ್ಲರೂ ಕೂಡ, ಉಳಿತಾಯ ಆಗುತ್ತಾ ಅಥವಾ ಜಾಸ್ತಿ ಆಗುತ್ತೆ ಅನ್ನೋವಂಥದ್ದು ಪ್ರಶ್ನೆ ಬರುತ್ತೆ. ಏನು ಹೇಳ್ತೀರಿ ಈ ಬಗ್ಗೆ? ಒಂದು, ನಾವೇನು ಚಾರ್ಜ್ ಮಾಡಲ್ಲ, ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ. ಹೀಗಾಗಿ ನಿಮ್ಗೆ ಉಚಿತವಾಗಿ ತಟ್ಟೆ ಸಿಗ್ತಲ್ಲ, 4.5 ರೂಪಾಯಿದು ಉಚಿತವಾಗಿ ಸಿಕ್ತು. ಇನ್ನು ಬಂದು ತೆಗೆದುಕೊಂಡು ಹೋಗೋದು ಇರ್ಬೋದು. ಕೆಲವೊಂದು ಒಳ್ಳೆಯ ಕಾರ್ಯಕ್ರಮಗಳು, ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಾವೇ ನಮ್ಮ ವಾಹನದಲ್ಲಿ ಕೊಡ್ತೀವಿ, ಅಥವಾ ನಮ್ಮ ಕೆಲವೊಬ್ಬರು ವಾಲಂಟಿಯರ್ಸ್ ಇದ್ದಾರೆ. ಅಂದರೆ ಕಸ ಕಡಿಮೆ ಮಾಡೋದು ಒಂದು ರೀತಿಯ ಸೇವೆ. ನಾವೊಂದು ಸೇವಾ ಸಂಸ್ಥೆ ಆಗಿರೋದ್ರಿಂದ ಕೆಲವೊಬ್ಬರು ನಾವು ಅವ್ರ ಕಾರಲ್ಲಿ ತೆಗೆದುಕೊಂಡು ಹೋಗಿ ಅವರು ಬಳಸಿ ಆದಮೇಲೆ ತೊಗೊಂಡು ಬಂದಿದ್ದಾರೆ. ತೊಳಸೋ ವ್ಯವಸ್ಥೆಗೂ ಅವ್ರಿಗೆ ಆಗೋದಿಲ್ಲ ಅಂತಂದರೆ ನಾವೇ ಇಲ್ಲಿ ತೊಗೊಂಡು ಬಂದು. ಬಹಳಷ್ಟು ಜನರಿಗೆ ನೀವು ಉಚಿತವಾಗಿ ಕೊಡ್ತೀರಿ ಅನ್ನುವಂಥದ್ದು ಗೊತ್ತಿಲ್ಲ. ಏನೋ ಚಾರ್ಜ್ ಮಾಡ್ತಾರೆ ಅಥವಾ ಏನೋ ಅಷ್ಟು ಲಕ್ಷ ಕೊಡಬೇಕಾಗುತ್ತೆ ಅಂತ ಹೇಳಿ ಬಹಳಷ್ಟು ಜನ ತಿಳ್ಕೊಂಡಿರ್ತಾರೆ. ಅಂದರೆ ನೀವು ಡೆಪಾಸಿಟ್ ಮಾಡಿಸ್ಕೊತೀರಿ, ನಂತರ ಅವರು ಪ್ಲೇಟ್ಸ್ಗಳನ್ನು ಲೋಟಗಳನ್ನು ತಂದಮೇಲೆ ಕೊಟ್ಟ ಮೇಲೆ ನೀವು ವಾಪಸ್ ಡೆಪಾಸಿಟನ್ನು ವಾಪಸ್ ಕೊಡ್ತೀರಿ. ಪೂರ್ತಿ ವಾಪಸ್ ಕೊಡ್ತೀವಿ.